ಹಾಯ್ ವಿವರ್ಸ್, ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಹಸಿ ಕೊಬ್ಬರಿ, ಏಲಕ್ಕಿ, ಲವಂಗ, ಸ್ವಲ್ಪ ಚಕ್ಕೆ, ಒಂದು 10ರಿಂದ 15 ಕಾಳುಮೆಣಸು, ಒಂದು ಅರ್ಧ ಬಟ್ಲಷ್ಟು ಅಂದರೆ 4ರಿಂದ 5 ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಹಸಿ ಮೆಣಸಿನ್ಕಾಯಿಯ ಪೇಸ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆನ ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿನ ಹುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು ಮತ್ತು ಟೊಮೆಟೊ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ. ಉಳಿದಿರೋ ಎಲ್ಲವನ್ನು ನಾನು ಸ್ವಲ್ಪ ಫ್ರೈ ಮಾಡಿ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ನಾನು ಒಲೆ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಇದಕ್ಕೆ ಹವೀಜ ಅಥವಾ ಕೊತ್ತಂಬರಿ ಕಾಳು ಏನು ಹೇಳ್ತೀರೋ ಅದನ್ನು ಹಾಕಿ, ಇದಕ್ಕೇ ನಾನು ತೊಗೊಂಡಿದ್ದಂಥ ಒಂದು 10-15 ಕಾಳುಮೆಣಸು, ಒಂದೆರಡು ಏಲಕ್ಕಿ, ಒಂದೆರಡು ಲವಂಗ, ಒಂದು ಸ್ವಲ್ಪ ಚಕ್ಕೆನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾನು ಎಣ್ಣೆನ ಹಾಕಿಬಿಟ್ಟು ಹುರ್ಕೊಳ್ಳಲ್ಲ. ಇದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಇದು ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಈ ರೀತಿ ಡ್ರೈ ಆಗಿಯೇ ಇದನ್ನು ಹುರ್ಕೋಬೇಕು. ನಮಗೆ ಈ ಹಸಿಮೆಣಸಿನ್ಕಾಯಿ ಬೇಡ, ನಾವು ಒಣ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ ಅನ್ನೋದಾದರೆ ನೀವು ಇದೇ ಟೈಮಲ್ಲಿ ಒಣ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಇದೇ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಈಗ ಫ್ರೈ ಆಗಿದೆ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಈ ಹಸಿಮೆಣಸಿನ್ಕಾಯಿಯ ಪೇಸ್ಟು ಹಾಗೆ ಒಂದು ಮುಷ್ಟಿಯಷ್ಟು ಹಸಿ ಕೊಬ್ಬರಿ, ಇದನ್ನು ನೀವು ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮುಂಚೆ ಇದನ್ನಿಷ್ಟನ್ನೇ ನಾನು ಈಗ ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಅಂದರೆ ನಾವು ಹುರಿದಿಟ್ಟಂಥ ಬೀಜ ಇದೆಲ್ಲ ಇದ್ರ ಜೊತೆನೇ ಹಾಕಿಬಿಟ್ರೆ ಸರಿಯಾಗಿ ಪುಡಿ ಆಗೋಲ್ಲ. ಆ ಕಾರಣಕ್ಕೆ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ತರಿಯಾಗಿ ರುಬ್ಕೊಂಡು ಇದಕ್ಕೆ ಈಗ ನಾವು ಹುರಿದಂಥ ಮಸಾಲೆನ ಹಾಕ್ಕೋಬೇಕು. ನೀವು ಒಣಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕೋದಾದರೆ ಕೊಬ್ಬರಿ ಹಾಕೋವಾಗಲೇ ಸ್ವಲ್ಪ ಆ ಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ಈ ಹವೀಜ, ಏಲಕ್ಕಿ, ಲವಂಗ ಹಾಗೆ ಚಕ್ಕೆನ ಹಾಕ್ಕೊಂಡು ನೀವು ಮಿಕ್ಸಿನ ಮಾಡ್ಕೋಬೋದು. ಇದಕ್ಕೆ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೋಬೋದು. ಆದರೆ ಸ್ವಲ್ಪ ಇದು ತೀರ ಪೇಸ್ಟ್ ಥರನೂ ಅಲ್ಲ, ತೀರ ತರಿಯಾಗಿಯೂ ಅಲ್ಲ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ತೀರ ಪೇಸ್ಟ್ ಥರ ಆಗಿಬಿಟ್ರೆ ಇದು ಒಂಥರ ಗಟ್ಟಿ ಗ್ರೇವಿ ಥರ ಬಂದುಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ತೀರ ಗಟ್ಟಿಯಾದ ಗ್ರೇವಿ ಬೇಕು, ಈ ಮಸಾಲೆ ಎಲ್ಲ ಬಾಯಲ್ಲಿ ಸಿಗಬಾರ್ದು ಅನ್ನೋದಾದರೆ ನೀವು ತೀರ ಪೇಸ್ಟ್ ಕೂಡ ಮಾಡ್ಕೋಬೋದು. ಬಟ್ ನನಗೆ ಈ ರೀತಿ ತರಿಯಾಗಿ ಇರೋದೇ ಇಷ್ಟ. ಅಂದರೆ ಈ ಪಲ್ಯದ ರುಚಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮಾತ್ರ ನಾವು ಈ ರೀತಿ ತರಿಯಾಗಿಯೇ ರುಬ್ಬಿ ಯೂಸ್ ಮಾಡ್ತೀವಿ. ಇಷ್ಟ ಆದರೆ ಸಾಕು. ಈಗ ನಾವು ಒಗ್ಗರಣೆನ ಹಾಕ್ಕೊಳ್ಳೋಣ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನು ನಾನು ಬಿಡಿಸಿ ಸ್ವಲ್ಪ ನೀರಲ್ಲಿ ತೊಳೆದು ನೀರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲೆಗೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ ಸಿಡಿತಾ ಇದ್ದಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಈಗ ಹೆಚ್ಚಿ ಇಟ್ಟಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಾವು ಈರುಳ್ಳಿನ ಯೂಸ್ ಮಾಡಲ್ಲ ಅನ್ನೋದಾದರೆ ನೀವು ಈರುಳ್ಳಿ ಬದಲಾಗಿ ಬೆಳ್ಳುಳ್ಳಿನ ಹಾಕ್ಕೋಬೋದು. ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಎರಡೂ ನಾವು ತಿನ್ನಲ್ಲ ಅನ್ನೋದಾದರೆ ನೀವು ಒಗ್ಗರಣೆಗೆ ಕರಿಬೇವನ್ನು ಹಾಕಿ ಟೊಮೆಟೊನ ಡೈರೆಕ್ಟಾಗಿ ಹಾಕಿ ಮಾಡ್ಕೋಬೋದು. ಅಥವಾ ನಿಮಗೆ ಈ ಥರ ಹೋಳುಗಳೆಲ್ಲ ಸಿಗೋದು ಬೇಡ ಅನ್ನೋದಾದರೆ ನೀವು
ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ರುಬ್ಬಿ ಹಾಕ್ಕೋಬೋದು. ಬಟ್ ಅದು ಟೇಸ್ಟು ಬೇರೆ ಥರ ಇರುತ್ತೆ. ಈ ರೀತಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕಿ ಮಾಡೋದ್ರಿಂದ ಇದರ ಟೇಸ್ಟು ಬೇರೆ ಥರ ಇರುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಒಂದು ಸಾರಿ ನೀವು ಈ ಥರನೂ ಟ್ರೈ ಮಾಡಿ ನೋಡಿ. ಸ್ವಲ್ಪ ಈರುಳ್ಳಿ ಬೇಯ್ತಾ ಇದ್ದಾಗೆ ನಾವು ಹೆಚ್ಚಿ ಇಟ್ಟಂಥ ಟೊಮೆಟೊನ ಹಾಕೊಳ್ಳೋಣ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ತರಕಾರಿ ಬರುತ್ತೋ ಆ ತರಕಾರಿಗಳ ಪಲ್ಯ ಅಥವಾ ಸಾಂಬಾರು ಈ ಥರ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಅಂದರೆ ಆ ವೆದರ್ಗೆ ಹೊಂದ್ಕೊಳ್ಳುವಂಥ ತರಕಾರಿಗಳು ಕಾಳುಗಳು ಮಾತ್ರ ಆ ಸೀಸನಲ್ಲಿ ಬರ್ತಾ ಇರುತ್ತೆ. ಈಗ ಎಲ್ಲ ಸೀಸನಲ್ಲೂ ಎಲ್ಲ ಥರದ ತರಕಾರಿಗಳು ಸಿಗುತ್ತೆ, ಆ ವಿಷಯ ಬೇರೆ. ಬಟ್ ಈಗ ಚಳಿಗಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ ಈಗ ಈ ಥರದ ಕಡಲೆಕಾಳು, ಅವರೆಕಾಳು ಈ ಥರ ಎಲ್ಲ ಹಾಲು ತುಂಬಿಕೊಂಡು ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ಈ ಥರದ ಪಲ್ಯ ಸಾಂಬಾರುಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕಿ ಒಂದು 2-3 ನಿಮಿಷ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ. ಈಗ ಇದೊಂದು 2-3 ಸೆಕೆಂಡು ಚೆನ್ನಾಗಿ ಬೆಂದ್ಕೋಬೇಕು. ಟೊಮೆಟೊ ಹಾಕಿದ ಮೇಲೆ ಉಪ್ಪು ಹಾಕಿದರೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಇದಕ್ಕೆ ರುಬ್ಬಿ ಇಟ್ಟಂಥ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಎಣ್ಣೆಲಿ ನಾವು ಫ್ರೈ ಮಾಡಬೇಕು ಮಟ್ಟಬೇಕು ಅಂತ ಏನೂ ಇಲ್ಲ. ಒಂದು ಸಾರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕೆಲವೊಂದು ಪಲ್ಯಗಳಿಗೆ ಕೆಲವೊಂದು ಮಸಾಲೆಗಳನ್ನ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು, ಎಣ್ಣೆ ಎಲ್ಲ ತೇಲ್ ಬರೋವರೆಗೂ ಬಿಡಬೇಕು, ಆ ಥರದ್ದೇನೂ ಇಲ್ಲ. ಈ ಥರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಬಿಡಿಸಿ ಇಟ್ಟಂಥ ಅವರೆಕಾಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ. ನೀವು ಒಣ ಖಾರವನ್ನು ಅಥವಾ ಖಾರದ ಪುಡಿಯನ್ನು ನೀವು ಬಳಸೋದಾದರೆ ಈ ಟೈಮಲ್ಲಿ ನೀವು ಬಳಸ್ಕೋಬೋದು. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅವರೆಕಾಳು ಚೆನ್ನಾಗಿ ಬೆಂದ್ಕೋಬೇಕು ಆ ಕಾರಣಕ್ಕೆ. ಅಥವಾ ನೀವು ಕುಕ್ಕರಲ್ಲಿ ಒಂದು ಸೀಟಿ ಹೊಡೆಸ್ಬಿಟ್ಟು ಅವರೆಕಾಳನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಹಾಕ್ಕೊಳ್ತೀವಿ ಅಂದರೂ ಕೂಡ ನಡೆಯುತ್ತೆ. ಆದರೆ ನಾನು ಮಾತ್ರ ಹಾಗೇ ಹಾಕಿದ್ದೀನಿ. ಇದು ಒಂದು 10 ನಿಮಿಷ ಚೆನ್ನಾಗಿ ಎಲ್ಲವೂ ಹೊಂದ್ಕೋಬೇಕು. ಮಧ್ಯ ಮಧ್ಯ ಸ್ವಲ್ಪ ಲಿಡ್ಡನ್ನು ಓಪನ್ ಮಾಡಿ ತಳ ಹತ್ತದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕುದಿ ಬಂದರೆ ಸಾಕು. ಈ ಟೈಮಲ್ಲಿ ನಿಮಗೆ ಕಾಳು ಬೆಂದಿದೆಯೋ ಇಲ್ವೋ ಅಂತ ಕೂಡ ನೀವು ನೋಡ್ಕೋಬೋದು. ಅಥವಾ ನೀವು ಸ್ವಲ್ಪನೇ ನೀರು ಹಾಕಿ ನೀರೆಲ್ಲ ಬತ್ತಿ ಹೋಗಿದ್ದರೆ ಸ್ವಲ್ಪ ಈ ಟೈಮಲ್ಲಿ ನೀವು ಬಿಸಿನೀರನ್ನು ಹಾಕ್ಬೋದು. ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಿ. ಇಷ್ಟ ಆದರೆ ಆಯಿತು. ಈಗ ಫ್ಲೇಮನ್ನು ಆಫ್ ಮಾಡಿ ನಾನಿವತ್ತು ಇದನ್ನು ಕುಲ್ಚಾ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಚಪಾತಿ ಜೊತೆ, ರೋಟಿ ಜೊತೆ, ದೋಸೆ ಜೊತೆ, ನಿಮಗೆ ಯಾವ ಥರದ ರೋಟಿ ಬೇಕೋ ಆ ಥರದ ರೋಟಿ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅವರೆಕಾಳನ್ನು ತುಂಬ ಜನರು ಸಾಂಬಾರು ಅಥವಾ ಹಿಚ್ಕಿದ ಅವರೆಕಾಳು ಈ ಥರದ್ದೆಲ್ಲ ಮಾಡ್ತಾರೆ. ಅತಿ ಸುಲಭವಾಗಿ ಮಾಡುವಂಥ ಅವರೆಕಾಳಿನ ಪಲ್ಯ ಅಥವಾ ಅವರೆಕಾಳಿನ ಗೊಜ್ಜು ಅಂತ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಅವರೆಕಾಳನ್ನ ನೆನೆಸ್ಬೇಕು, ಹಿಚ್ಕಿದ ಬೇಳೆ ಮಾಡ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ. ಒಂದು ಸಾರಿ ಟ್ರೈ ಮಾಡಿ ಹೇಗಾಗಿದೆ ಅಂತ